ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ಡ್ರಗ್ ಮಾರಾಟ ನಡೀತಾ ಇದೆ ಅಂತ ಜೈಲು ಅಧಿಕಾರಿಗಳಿಂದಲೇ ಮಾದಕ ವಸ್ತುಗಳ ಪೂರೈಕೆ ಆಗ್ತಾ ಇರುವುದು ಕಂಡು ಬಂದಿದೆ. ಜೈಲು ಸಿಬ್ಬಂದಿಯಿಂದಲೇ ಕೈದಿಗಳಿಗೆ ಪೂರೈಕೆ ಆಗ್ತಿದೆ ಡ್ರಗ್ಸ್. ಧಾರವಾಡದ ಕೇಂದ್ರ ಕಾರಾಗೃಹದ ಕಡೆ ಬರಹ ಇದು. ಜೈಲಧಿಕಾರಿಗಳಿಂದಲೇ ಮಾದಕ ವಸ್ತುಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಜೈಲಿನ ಸಿಬ್ಬಂದಿಯಿಂದಲೇ ಕೈದಿಗಳಿಗೆ ಪೂರೈಕೆ ಆಗ್ತಾ ಇರುವಂತದ್ದು ಮಾದಕ ವಸ್ತುಗಳು. ತಂಬಾಕು, ಸಿಗರೇಟ್, ಗುಟ್ಕಾಗಳನ್ನ ಸಪ್ಲೈ ಮಾಡ್ತಾ ಇರುವಂತದ್ದು ಅಧಿಕಾರಿಗಳು. ಡ್ರಗ್ಸ್ ಪೂರೈಕೆ ಮಾಡೋ ವೇಳೆ ಆರೋಪಿಗಳು ಸಿಕ್ಕಿ ಬಿದ್ದಿರುವಂತದ್ದು. ಧಾರವಾಡ ಉಪನಗರ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸುವಂತ ವೇಳೆ ಬೆಳಗ್ಗೆ 3:30ರಲ್ಲಿ ಆಟೋ ಮೂಲಕ ಮಾದಕ ವಸ್ತುಗಳನ್ನ ಸಾಗಿಸ್ತಾ ಇರ್ತಾರೆ. ಇದೇ ವೇಳೆಯಲ್ಲಿ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಇನ್ನು ಇಬ್ರು ಜೈಲಧಿಕಾರಿಗಳು, ಓರ್ವ ಆಟೋ ಚಾಲಕನನ್ನ ವಶಕ್ಕೆ ತಗೊಂಡಿದ್ದಾರೆ. ಜೈಲಿನ ವಾರ್ಡನ್ ರಾಜು ಸೋಲಬಣ್ಣವರ, ಅಲ್ತಾಫ್ ಶೇಖ್ ಸದನಿ ಇಬ್ಬರನ್ನ ಬಂಧಿಸಲಾಗಿದೆ. ಅವ್ರ ಜೊತೆ ಆಟೋ ಚಾಲಕ ಮನೀರ್ ಅಹ್ಮದ್ ಬೆಟಗೇರಿ. 75,000 ಮಾದಕ ವಸ್ತುಗಳ ಸಮೇತ ಈ ಮೂವರನ್ನ ಅರೆಸ್ಟ್ ಮಾಡಿರುವಂತದ್ದು. ಎಸ್, ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ಅಲ್ಲಿರುವಂತ ಖೈದಿಗಳಿಗೆ ಸ್ವತಃ ಜೈಲಧಿಕಾರಿಗಳೇ ಮಾದಕ ವಸ್ತುಗಳನ್ನ ಪೂರೈಕೆ ಮಾಡಿರುವಂತದ್ದು. ರೆಡ್ ಹ್ಯಾಂಡ್ ಆಗಿ ಹಿಡಿದಾಕಿರುವಂತದ್ದು ಪೊಲೀಸರು. 3:30ಕ್ಕೆ ಬೆಳಗಿನ ಜಾವ ಆಟೋ ಮೂಲಕ ಅವರು ಪೂರೈಕೆ ಮಾಡ್ಕೋತಾ ಇರ್ತಾರೆ ಧಾರವಾಡದ ಕೇಂದ್ರ ಕಾರಾಗೃಹಕ್ಕೆ. ಆ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರುವಂತದ್ದು ಆಟೋ ಚಾಲಕ ಜೊತೆಗೆ ಇಬ್ಬರು ಜೈಲಧಿಕಾರಿಗಳು. ಕಾರಾಗೃಹ ಏನಿದೆ ಧಾರವಾಡ ನಗರದಲ್ಲಿ, ಆ ಒಂದು ಕೇಂದ್ರ ಕಾರಾಗೃಹದಲ್ಲಿ ನಿಷೇಧಿತ ವಸ್ತು ಬೀಡಿ, ಸಿಗರೇಟು, ತಂಬಾಕು, RMD, ಸಿಂಬಲ್, ಲೈಟರ್ಸ್, ಇದರದ್ದೇನು ಜೈಲ್ ಮ್ಯಾನ್ಯಲ್ ಪ್ರಕಾರ ನಿಷೇಧಿತ ವಸ್ತುಗಳು ಅಂತ ಇರ್ತವೆ, ಅವುಗಳು ಮೂವ್ಮೆಂಟ್ ಆಗ್ತಿರೋದ್ರ ಬಗ್ಗೆ ಅಲ್ಲೇ ಅವರ ಹಿರಿಯ ಅಧಿಕಾರಿಗಳಿಗೆ ಗಮನದಲ್ಲಿ ಬಂದು ನಂತರ ಅದನ್ನ ತಪಾಸಣೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಇದೇ ತಿಂಗಳು 8ನೇ ತಾರೀಕು ಬೆಳಗಿನ ಜಾವ 3 ಗಂಟೆಯಿಂದ 3:30 ನಡುವೆ ಒಂದು ದೊಡ್ಡ ಏನೋ ಒಂದು ಐಟಮ್ ಅಂತ ಬಂದ್ಬಿಟ್ಟು ಜೈಲ್ ಬಾಗಿಲಲ್ಲಿ ಇಡ್ತಾರೆ. ನಂತರ ಅದನ್ನ ಒಳಗಡೆ ತಗೊಂಡ್ಬರ್ತಾರೆ. ಅದ ನಂತರ ಈ ರೀತಿ ಮಾಹಿತಿ ಬಂದ ನಂತರ ಅಲ್ಲಿ ಆಂತರಿಕವಾಗಿ ವಿಚಾರಣೆಯನ್ನ ಮಾಡಿಸ್ತಾರೆ. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನಿಷೇಧಿತ ವಸ್ತುಗಳ ಸಾಗಾಟ ಆಗಿರೋದ್ರ ಹಿನ್ನೆಲೆಯಲ್ಲಿ ಒಂದು